ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಉಡುಪಿ, ರಾಷ್ಟ್ರೋತ್ಥಾನ ಪದವಿ ಪೂರ್ವ ಕಾಲೇಜು ಉಡುಪಿ ಇದರ ಕಟ್ಟಡಗಳ ಲೋಕಾರ್ಪಣೆ ಏಪ್ರಿಲ್ 30ರಂದು ಸಂಜೆ ಬ್ರಹ್ಮಾವರದ ಚೇರ್ಕಾಡಿ ಗ್ರಾಮದ ಕೇಶವನಗರದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಎಂದು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಹೆಗ್ಡೆ ತಿಳಿಸಿದರು. ಅವರು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ವಿವರಣೆಯನ್ನು ನೀಡಿ ಉಡುಪಿಯ ಶ್ರೀ ಪೇಜಾವರ ಮಠದ ಪರಮಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಲೋಕಾರ್ಪಣಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ಅದಕ್ಕೂ ಪೂರ್ವದಲ್ಲಿ ಏಪ್ರಿಲ್ 29ರಂದು ಉಡುಪಿಯ ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಪಡಕತ್ಯಾವಿನ ಪರಮಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಟ್ಟಡಗಳ ವಾಸ್ತುಪೂಜೆ ಮತ್ತು ಏಪ್ರಿಲ್ 30ರ ಬೆಳಗ್ಗೆ ಉಡುಪಿಯ ಶ್ರೀ ಅದಮಾರು ಮಠದ ಪರಮಪೂಜ್ಯ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ಕಟ್ಟಡಗಳ ಗೃಹ ಪ್ರವೇಶ ಮತ್ತುಳಿದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಉಡುಪಿ ಸಂಚಾಲನಾ ಸಮಿತಿ ಅಧ್ಯಕ್ಷರಾದ ಸಾಧು ಸಾಲಿಯಾನ್, ಕಾರ್ಯದರ್ಶಿ ರಶಿರಾಜ್, ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಭಾಗ್ಯಶ್ರೀ ಐತಾಳ್, ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಪ್ರಾಂಶುಪಾಲರಾದ ಪೂರ್ಣಿಮಾ ಉಪಸ್ಥಿತರಿದ್ದರು. ಕಳೆದ 60 ವರ್ಷದಿಂದ ಅನೇಕ ರೀತಿಯ ಸಮಾಜಮುಖಿ ಚಟುವಟಿಕೆಗಳನ್ನು ರಾಷ್ಟ್ರೋತ್ಥಾನ ಮಾಡ್ಕೊಂಡು ಬಂದಿದೆ. ಅದು ದೇಶಾಭಿಮಾನದ ಪುಸ್ತಕಗಳಿರ್ಬೋದು, ಅಥವಾ ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಿರ್ಬೋದು, ಮೌಲ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಿರ್ಬೋದು, ನಮ್ಮ ಸಂಸ್ಕೃತಿ ಪರಂಪರೆಗೆ ಸಂಬಂಧಪಟ್ಟಂಥ ಜ್ಞಾನ ಪರಂಪರೆಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ನಾವು ಪ್ರಕಟಿಸ್ತಾ ಬಂದಿದ್ದೀವಿ. ಸಾವಿರಾರು ಪುಸ್ತಕಗಳು ಸಮಾಜದಲ್ಲಿದೆ. ಶಾಲೆಗಳು ನಮ್ಮ ಜೊತೆಗೆ ಸೇರಿದ್ರಿಂದ ಶಿಕ್ಷಣ ಅಂತ ಹೇಳುವಂಥದ್ದು ಯಾವುದೋ ಒಬ್ರದ್ದು ಗುತ್ತಿಗೆ ಅಂತಲ್ಲ, ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಜೊತೆಗೆ ಒಳ್ಳೆಯ ಸಂಸ್ಕಾರ, ವ್ಯಕ್ತಿ ನಿರ್ಮಾಣದ ಕೆಲಸ ಆಗಬೇಕು ಅಂತ ಹೇಳುವಂಥದ್ದೇ ಶಾಲೆಯ ಉದ್ದೇಶ. ಆ ದೃಷ್ಟಿಯಲ್ಲಿ ಇಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಉಡುಪಿ ಈ ಒಂದು ಪ್ರಕಲ್ಪದ ದೃಷ್ಟಿಯಿಂದ ತಮ್ಮ ಗಮನಕ್ಕೆ ತರೋದಾದರೆ, ಇದು 20 ಎಕರೆ ವಿಶಾಲವಾದಂಥ ಪ್ರದೇಶ. ಈಗಾಗಲೇ ಇಲ್ಲಿ ಶಾಲೆ, ಈ ಕಟ್ಟಡ ಇದರದ್ದು 95% ರೆಡಿಯಾಗಿದೆ. ಈಗ ಕೆಲಸ ನಮ್ಗೆ ಕಾಣ್ತಿರೋದು ಎಕ್ಸ್ಟರ್ನಲ್ ಮಾತ್ರ. ಸ್ಕೂಲ್ ಒಳಗಡೆ ಎಲ್ಲ ಕ್ಲಾಸ್ ರೂಮ್ಗಳು ಸಿದ್ಧ ಆಗಿ, ಅದನ್ನು ಸರ್ಕಾರದ ಅಧಿಕಾರಿಗಳ ಇನ್ಸ್ಪೆಕ್ಷನು ಆಗಿ ನಮ್ಗೆ ಮಾನ್ಯತೆಯನ್ನು ದೊರಕಿದೆ. ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಇನ್ನೊಂದು ನಾವು ಹಾಸ್ಟೆಲ್ ಮಾಡ್ತಾಯಿದ್ದೀವಿ ಸುಮಾರು 250 ಮಕ್ಕಳಿಗೆ. ಆ ಕೆಲಸ ಇನ್ನೊಂದು 8-10 ದಿವಸದಲ್ಲಿ ಅದು ಮುಗಿಯೋದಿದೆ, ಅದು ಕೊನೆಯ ಹಂತಕ್ಕೆ ಬಂದಿದೆ. ಎಕ್ಸ್ಟರ್ನಲ್ ಕೆಲಸಗಳು, ಪ್ಲೇ ಗ್ರೌಂಡು ಆಲ್ಮೋಸ್ಟ್ ರೆಡಿಯಾಗಿದೆ. ಅಲ್ಲಿ ಶಾಮಿಯಾನ ಹಾಕಿ ನಾವು ಕಾರ್ಯಕ್ರಮಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಅಡುಗೆ ಮನೆ ರೆಡಿಯಾಗಿದೆ. ಹಾಸ್ಟೆಲ್ಗೆ ಒಂದು ಇಲ್ಲಿನ ವಸತಿಗೋಸ್ಕರ ಒಂದಷ್ಟು 16 ಕ್ವಾರ್ಟರ್ಸ್ ಮಾಡಿದ್ದೀವಿ. ಅದು ಸ್ವಲ್ಪ 1-2-3 ತಿಂಗಳು ಆಗ್ಬೋದು. ಎಂಟ್ರೆನ್ಸು, ರೋಡು ಇತ್ಯಾದಿ ಎಲ್ಲವೂ ಆಗಿದೆ. ಒಂದು ಸುಂದರ ಪರಿಸರ, ಸುತ್ತ ಒಂದು ಗ್ರೀನರಿ ಮಧ್ಯದಲ್ಲಿ ನಮ್ಮ ಶಾಲೆ ಇದೆ. ಈ ಶಾಲೆಯಲ್ಲಿಯೂ ಅನೇಕ ರೀತಿಯ ಸಂಗತಿಗಳನ್ನು ಯೋಚನೆ ಮಾಡಿದ್ದೀವಿ. ನೀರನ್ನು ಮಿತವಾಗಿ ಬಳಸೋದು ಜೊತೆಗೆ ಆ ನೀರನ್ನು ಉಳಿಸ್ಬೇಕು ಅಂತ ಹೇಳುವಂಥದ್ದು ಅನೇಕ ಪ್ರಯೋಗಗಳನ್ನು ನಾವು ಇಲ್ಲಿ ಮಾಡ್ತಾಯಿದ್ವಿ, ಇಂಗುಗುಂಡಿ ಇತ್ಯಾದಿ. ಮತ್ತು ಈಗಾಗಲೇ ಇಲ್ಲಿ ಏನು ನಾವು ಇದನ್ನು ಮಾಡಬೇಕಾದ್ರೆ ಸಣ್ಣ ಪುಟ್ಟ ಗಿಡ ಮರಗಳನ್ನು ತೆಗೆದಿದ್ದೀವಿ. ಈ ಮಳೆಗಾಲದಲ್ಲಿ 1,000ಕ್ಕೆ ಹೆಚ್ಚು ಗಟ್ಟಿ ಮರಗಳನ್ನು, ಈ ದಕ್ಷಿಣ ಕನ್ನಡ ಜಿಲ್ಲೆ, ನಮಗೇನು ಉತ್ತರ ಉಡುಪಿ ಜಿಲ್ಲೆ ಇದೆ, ಇಲ್ಲಿ ಯಾವ ಥರದ ಮರಗಳು ಹಾಕಬೇಕು ಅಂತ ಹೇಳುವಂಥದ್ದು ಯೋಚನೆ ಇದೆ. ನಾಡ್ದು ಲೋಕಾರ್ಪಣೆ ದಿವಸನೂ ಒಂದು ವೃಕ್ಷಾರೋಹಣ ಕೆಲಸ ನಾವು ಸಾಂಕೇತಿಕವಾಗಿ ಮಾಡಿದ್ದೇವೆ. ಮತ್ತು ಮಳೆಗಾಲದಲ್ಲಿ ದೊಡ್ಡ ಪ್ರಮಾಣದ ಗ್ರೀನರಿ. ಇನ್ನೊಂದು ಭಾಳ ಮುಖ್ಯವಾಗಿ ಸೋಲಾರನ್ನು ಹೆಚ್ಚು ಉಪಯೋಗಿಸ್ತಾ ಇದ್ದೀವಿ. ಸ್ಟ್ರೀಟ್ ಲೈಟ್ ಆಗಿರ್ಬೋದು, ಅಥವಾ ಈ ಕಟ್ಟಡಕ್ಕೆ ಒಳಗಡೆ ಸೋಲಾರ್ ಲೈಟ್ಗಳು ಆಗುವ ದೃಷ್ಟಿಯಿಂದ, ಅಂದರೆ ಒಂದು ರೀತಿಯಲ್ಲಿ ಗ್ರೀನ್ ಎನರ್ಜಿ, ನಾವು ಅದಕ್ಕೋಸ್ಕರ ತುಂಬ ಪ್ರಯತ್ನ ಮಾಡಿದ್ವಿ. ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಇವತ್ತು ಸ್ವಲ್ಪ ಅನುಕೂಲವಾದಂಥ ವಾತಾವರಣ ಇದೆ ಈ ಸೋಲಾರ್ ದೃಷ್ಟಿಯಿಂದ. ಹಾಗಾಗಿ ಹೆಚ್ಚು ಪರಿಸರ ಅನುಕೂಲವಾಗುವಂಥ ವ್ಯವಸ್ಥೆಯನ್ನು ಯೋಚನೆ ಮಾಡಿದ್ವಿ. ಇದ್ರ ಮುಖಾಂತರ ಸಾಮಾಜಿಕ ಪರಿವರ್ತನೆ ಆಗಬೇಕು, ಸಮಾಜದಲ್ಲಿ ಒಳ್ಳೆಯ ಬದಲಾವಣೆ ಆಗಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಈ ಲೋಕಾರ್ಪಣೆಗೆ ಪೂಜ್ಯ ಪೇಜಾವರ ಶ್ರೀಗಳ ಆಶೀರ್ವಚನದೊಂದಿಗೆ ಈ ಲೋಕಾರ್ಪಣೆ ಆಗುತ್ತೆ. ಮತ್ತು ಇಸ್ರೋನ ಎಕ್ಸ್ ಚೇರ್ಮನ್, ಚಂದ್ರಯಾನ ಯಶಸ್ವಿ ಚಂದ್ರಯಾನ ಮಾಡಿದಂಥ ವಿ ಸೋಮನಾಥ್ ಅವರು ಇಲ್ಲಿ ಬರುವರಿದ್ದಾರೆ. ಹಾಗೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಶ್ರೀಯುತ ಮಾನ್ಯ ಶ್ರೀ ದತ್ತಾತ್ರೇಯ ಹೊಸಬಾಳೆಯವರು ಬರುವರಿದ್ದಾರೆ. ಇಲ್ಲಿ 8 ಇದೆ, ಮುಂದಿನ ವರ್ಷ 9. ಅದು CBSE ನಾರ್ಮ್ಸ್ ಪ್ರಕಾರ ಸ್ಟೇಟ್ ಬೋರ್ಡಿನ ಅನುಮತಿ ತಗೊಂಡು ಒಂದು
ರಿನ್ಯೂವಲ್ ಅಂತ ಮಾಡೋದಿದೆ, ಜೂನ್ ಜುಲೈಲೇ ಆಗುತ್ತೆ. ಆಮೇಲೆ ನಾವು CBSEಗೆ ಅಪ್ಲಿಕೇಶನ್ ಹಾಕಬೇಕು. ಜನವರಿ ಫೆಬ್ರವರಿಗೆ ಅವರು ಇನ್ಸ್ಪೆಕ್ಷನಿಗೆ ಬರ್ತಾರೆ. ನಮಗೆ ಈ ವರ್ಷದ ಅಂದರೆ 26 ಮಾರ್ಚ್ ಏಪ್ರಿಲ್ ಒಳಗೆ CBSEಯಿಂದ ನೋಂದಣಿ ಆಗಿದೆ. ಆ ಕಾಮರ್ಸ್ ಇದೆ, ಸೈನ್ಸ್ 2 ವಿಭಾಗ ಇದೆ, ಕಂಪ್ಯೂಟರ್ ಸೈನ್ಸು ಮತ್ತು ಬಯಾಲಜಿ. ಆರ್ಟ್ಸ್ ಇದೆ, ಕಾಮರ್ಸ್ ಇದೆ. ವಿಶೇಷವಾಗಿ JEE ಮೇನ್ಸ್ ಅಡ್ವಾನ್ಸಸ್ಗೆ ವಿಶೇಷವಾದಂತಹ ತರಬೇತಿಯನ್ನು, ಹಾಗೆ ನೀಟ್ ಯಾರು ಮೆಡಿಕಲ್ಗೆ ಹೋಗಬೇಕು ಅದಕ್ಕೂ ವಿಶೇಷವಾದ, ಯಾಕೆಂದರೆ ನಮಗೆ ಆಲ್ರೆಡಿ ತಪಸ್ಸು ಮತ್ತು ಸಾಧನದಲ್ಲಿ ನಮ್ಗೆ ವಿಶೇಷವಾದಂಥ ಅನುಭವ ಇದೆ. ನಮ್ಮ ಸಕ್ಸಸ್ ರೇಟು ತುಂಬ ಚೆನ್ನಾಗಿದೆ ಅಲ್ಲಿ. ಅದಕ್ಕೋಸ್ಕರ ನಾವು ಅದನ್ನು ಮಾಡ್ತಾಯಿದ್ವಿ. ಒಂದು 100 ಮಕ್ಕಳು ನಮ್ಮದು ಈಗ ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ಮ ಹುಡುಗರಿದ್ದಾರೆ. ಹಾಗೆಯೇ ಸುಮಾರು 45 ಮಕ್ಕಳು ಬೇರೆ ರಾಜ್ಯ ದೇಶದ ಅನೇಕ IITಗಳಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ರಾಷ್ಟ್ರತಂತ್ರದಲ್ಲಿ ಓದಿದಂಥ ಮಕ್ಕಳು. ಸೊ ಇದೆಲ್ಲದರಿಂದ ನಮಗೇನು ಅನುಭವ ಇದೆ, ಅದರ ಆಧಾರದ ಮೇಲೆ ಉಡುಪಿಯಲ್ಲಿ ಒಂದು ಒಳ್ಳೆಯ ಪ್ರಾಜೆಕ್ಟ್ ನಾವು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ.